ಚಿನಿ ಯಾವ್ದು ಬೇಕು? ಮುದ್ದೆ ಬೇಕಾ ಹುಳಿಕಾಳು ಬೇಕಾ? ಏನು ಬೇಡವಾ? ಯಾವುದು ಇದೆ ಬೇಕಾ? ಮುದ್ದೆ ತಿನ್ನಲ್ವ ನೀನು? ಹಾಂ, ಮುದ್ದೆ ತಿಂತೀಯಾ? ಇದಾ ಚೆನ್ನಾಗಿದ್ಯಾ? 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 ಹುಳಿಕಾಳು ಚೆನ್ನಾಗಿತ್ತ ಅಂದೆ. ಅದು ಯಾಕೆ ಎದ್ದಿನ ಕುತ್ಕೊಂಡೆ? ಹುಳಿಕಾಳು ಚೆನ್ನಾಗಿತ್ತು ಮಗನೇ. ಬಸ್ ಏನಮ್ಮ? ವಾವ್, ಎಷ್ಟು ಚೆನ್ನಾಗಿ ಜೋಡ್ಸೋ ನನ್ನ ಮಗ. ಸೂಪರ್ ಮಗನೇ, ಜೋಡ್ಸಿಗ. ಏ ಗುಡ್ ಬಾಯ್, ಗುಡ್ ಬಾಯ್. ಇವೆಲ್ಲ ಜೋಡಿಸು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನನ್ನ ಮಗನ ಫುಡ್ ರೊಟೀನ್ ಏನಿರುತ್ತೆ ಡೈಲಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಧ್ಯಾಹ್ನ ನಾನು ಒಂದು ಊಟಕ್ಕೆ ಕೊಟ್ಟಿರೋದು ಒಂದು ಸಣ್ಣ ಮುದ್ದೆ, ಸ್ವಲ್ಪ ಹುಳ್ಳಿಕಾಳು ಸಾರು, ಇವತ್ತು ಸಾಂಬಾರು, ತುಪ್ಪ ಮತ್ತು ಕಾಳು. ಅವನಿಗೆ ಕಾಳು ಅಂದರೆ ಸಖತ್ ಇಷ್ಟ. ಅದು ಯಾವುದೇ ಕಾಳು ಸೊಪ್ಪು ಆಗಿರ್ಬೋದು, ಫಸ್ಟ್ ಅದನ್ನು ತಿಂದು ಖಾಲಿ ಮಾಡ್ಕೊತಾನೆ, ಆಮೇಲೆ ಅವನು ಸಾಂಬಾರಲ್ಲಿ ಮುದ್ದೆ ತಿಂತಾನೆ. ಕಾಳು ಖಾಲಿ ಆಗ್ದಲೇ ಮುದ್ದೆ ತಿನ್ನಲ್ಲ. ಫಸ್ಟು ಸೈಡ್ಸ್ ಏನಿರುತ್ತೆ ಅದನ್ನು ಫಿನಿಷ್ ಮಾಡಿಬಿಟ್ಟು ಆಮೇಲೆ ಮೇನ್ಸಿಗೆ ಬರ್ತಾನೆ. ಸೊ ಬೆಳಗ್ಗೆ ಮಾರ್ನಿಂಗ್ ಅವನು ಎದ್ದೇಳೋದು 8-8:30 ಆಗುತ್ತೆ. ಒಂದು ಗ್ಲಾಸ್ ಹಾಲು ಕೊಡ್ತೀನಿ. ಒಂದು ಗ್ಲಾಸಲ್ಲಿ ಹಾಲಲ್ಲಿ ಒಂದೊಂದು ದಿನ ಅರ್ಧ ಕುಡಿತಾನೆ, ಒಂದೊಂದು ದಿನ ಮುಕ್ಕಾಲು ಕುಡಿರ್ತಾನೆ, ಪೂರ್ತಿ ಅಂತೂ ಕುಡಿಯಲ್ಲ. ಹಾಲಿಗೆ ನಾನು ಬೇರೆ ಯಾವುದೂ ಪೌಡರ್ಗಳನ್ನ ಹಾಕಲ್ಲ, ಬೆಲ್ಲ ಹಾಕ್ತೀನಿ. ಈ ಪುಡಿ ಬೆಲ್ಲ ಬರುತ್ತಲ್ಲ, ಪುಡಿ ಬೆಲ್ಲ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಮಾಲ್ ಸ್ಪೂನ್ ಆಗೋಷ್ಟು 1 ಚಮಚ ಬೆಲ್ಲ ಹಾಕ್ಬಿಟ್ಟು ಹಾಲು ಕುಡಿಸ್ತೀನಿ. ಅದರಲ್ಲಿ ಅರ್ಧ ಕುಡಿತಾನೆ, ಇಲ್ಲಾಂದರೆ ಕಾಲು ಭಾಗ ಬಿಟ್ಟಿರ್ತಾನೆ, ಇಷ್ಟಂತೂ ಪಕ್ಕ. ಆ್ಯಂಡ್ ಹಾಲು ಕುಡ್ದಾದ್ಮೇಲೆ ಪಪಾಯ 2 ಪೀಸ್ ಪಪಾಯ ಕಟ್ ಮಾಡಿ ಇಟ್ಟಿರ್ತೀನಿ. ಇಫ್ ಇನ್ ಕೇಸ್ ಅವ್ನು 9 ಗಂಟೆ ಮೇಲೆ ಎದ್ದರೆ ಹಾಲು ಕುಡಿಸ್ಬಿಟ್ಟು ತಿಂಡಿ ತಿನ್ನಿಸಿ ಆಮೇಲೆ ಪಪಾಯ ತಿನ್ನಿಸ್ತೀನಿ ಒಂದು 12 ಗಂಟೆಗೆ. ಇಲ್ಲ ಅವ್ನು ಬೇಗ ಎದ್ದಿರ್ತಾನೆ, ಒಂದು 7:30-8 ಗಂಟೆಗೆ ಎದ್ದಿದ್ರೆ ಹಾಲು ಕುಡಿಸಿ, ತಿಂಡಿ ಲೇಟ್ ಆಗುತ್ತಲ್ಲ 10 ಗಂಟೆವರೆಗೂ, ಆಮೇಲೆ ಹಣ್ಣು ತಿನ್ನಿಸಿ ಆಮೇಲೆ 10 ಗಂಟೆಗೆ ತಿಂಡಿ ತಿನ್ನಿಸ್ತೀನಿ. ತಿಂಡಿ ನಾವು ತಿಂತೀವಿ ತಿಂಡಿ, ಅದೇ ನಾವು ಅಭ್ಯಾಸ ಮಾಡಿದ್ದೀವಿ. ರೊಟ್ಟಿ ಮಾಡಿದರೆ ರೊಟ್ಟಿ, ಪಲಾವ್ ಮಾಡಿದ್ರೆ ಪಲಾವ್, ಚಪಾತಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಎಲ್ಲದೂ ಅಷ್ಟೇ. ಆದರೆ ಈ ಹುಳಿ ಸ್ವಲ್ಪ ಇರುತ್ತಲ್ಲ, ಹುಣ್ಸೆಹಣ್ಣಿನ ಚಿತ್ರಾನ್ನ, ವಾಂಗಿಬಾತ್, ಆ ಥರದ್ದು ಯಾವುದೂ ಇನ್ನೂ ಅಭ್ಯಾಸ ಮಾಡಿಸಿಲ್ಲ. ಇಫ್ ಇನ್ ಕೇಸ್ ಉಪ್ಪಿಟ್ಟಾಗಲಿ ಅಥವಾ ಪಲಾವ್ ಆಗಲಿ ಖಾರ ಕಮ್ಮಿನೇ ಮಾಡ್ತೀವಿ. ಜಾಸ್ತಿ ಆದರೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ನಿಸ್ತೀನಿ, ತಿಂತಾನೆ. ಆ್ಯಂಡ್ ಮಧ್ಯಾಹ್ನ ಅಂತೂ ಫಿಕ್ಸ್ ಸಾಂಬಾರು ಇರುತ್ತಲ್ವ, ಬಿಸಿ ಸಾಂಬಾರೇ ಇರಲಿ ಅಥವಾ ಹಿಂದಿನ ದಿನ ಸಾರೇ ಇರಲಿ, ಅವನಿಗೆ ಮುದ್ದೆ ಅಂತೂ ಬಿಸಿದು ಒಂದು ಪುಟ್ಟ ಮುದ್ದೆ ಮಾಡ್ತೀನಿ ಅವನಿಗೆ. ಆ ಪುಟ್ಟ ಮುದ್ದೆ ಜೊತೆಗೆ ಒಂದು ಸೈಡ್ಸ್ ಇರುತ್ತಲ್ಲ, ಸೊಪ್ಪು, ಕಾಳು, ಸಾರು, ತುಪ್ಪ ಇದು ತೊಗೊತಾನೆ. ಇಫ್ ಇನ್ ಕೇಸ್ ಸಾಂಬಾರು ಮಾಡಿಲ್ಲ, ನೆನ್ನೆದು ಖಾಲಿಯಾಗಿದೆ ಅಥವಾ ಬೇಡ 2 ದಿನದ ಸಾರು ಅಂತಾದರೆ ಅವತ್ತು ನಾನು ಮೊಸರನ್ನ ತಿನ್ನಿಸ್ತೀನಿ ಅವನಿಗೆ. ಅನ್ನ ಮಾಡಿಬಿಟ್ಟು ಮೊಸರು ಉಪ್ಪು ಹಾಕ್ಬಿಟ್ಟು ತಿನ್ನಿಸ್ತೀನಿ. ಸಂಜೆ ಅವನು ಎದ್ದಾಗ ಒಂದು 5 ಗಂಟೆ, 4:15-5 ಗಂಟೆ ಆಗುತ್ತೆ ಅವನು ಮಲ್ಕೊಂಡಂಗೆ. ಯಾವ ಟೈಮಿಗೆ ಮಲ್ಕೊತಾನೆ ಅಷ್ಟು ಅವರ್ಗೆ ಎದ್ದೇಳ್ತಾನೆ. ಸೊ 4:15 ಒಂದು 5 ಗಂಟೆ ಎದ್ದೇಳ್ತಾನೆ ಅಂದರೆ ಊಟ ಮಾಡಿದರೆ ಡೈರೆಕ್ಟು ಒಂದು ಗ್ಲಾಸ್ ಹಾಲು ಕುಡಿದ್ರೆ, ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರೆ ವಾಕ್ ಹೋಗ್ತಾನೆ. ವಾಕ್ ಮುಗಿಸ್ಕೊಂಡು ಬಂದಮೇಲೆ ಬಾಳೆಹಣ್ಣು ತಿಂತಾನೆ. ಡೈಲಿ ಒಂದೊಂದು ಬಾಳೆಹಣ್ಣು, ಸೇಬು ಡೈಲಿ ಕೊಡಲ್ಲ, ಸೇಬನ್ನ ದಿನ ಬಿಟ್ಟು ದಿನ ಕೊಡ್ತೀನಿ. ಇವಾಗ ಸ್ವಲ್ಪ ಕೋಲ್ಡ್ ಇದೆ, ವಿಂಟರ್ ಸೀಸನ್ ಆಗಿರೋದ್ರಿಂದ 2 ದಿನಕ್ಕೆ 1 ಸಲನಾದರೂ ಕೊಡ್ತೀನಿ ಸೇಬನ್ನ. ವಾರದಲ್ಲಿ ಒಂದು 3 ಸಲ ಅಂದ್ಕೊಳ್ಳಿ ಸೇಬು. ಆದರೆ ಬಾಳೆಹಣ್ಣು ಮಾತ್ರ ಡೈಲಿ, ಅವನಿಗೆ ತುಂಬ ಇಷ್ಟ ಬಾಳೆಹಣ್ಣು ಅಂದರೆ. ಪುಟ್ಟ ಬಾಳೆಹಣ್ಣು ತಿಂತಾನೆ. ಆ್ಯಂಡ್ ರಾತ್ರಿ ಊಟ ಅನ್ನ ಸಾಂಬಾರು ಕೊಡ್ತೀನಿ. ಮುದ್ದೆ ಮಧ್ಯಾಹ್ನ ಆಗಿರುತ್ತಲ್ವ, ಹೆವಿ ಆಗಬಾರ್ದು ಅಂದ್ಬಿಟ್ಟು ನಾನು ರಾತ್ರಿ ಅನ್ನ ಸಾಂಬಾರು ಕೊಡ್ತೀನಿ. ನಾವೇನು ತಿಂತೀವೋ ಅದೇ. ಇಫ್ ಇನ್ ಕೇಸ್ ಸಾಂಬಾರು ಏನಾದ್ರು ಇರಲಿಲ್ಲ ಅಂದರೆ ಪೊಂಗಲ್ ಮಾಡ್ತೀನಿ. ಒಂದು 3 ಚಮಚ ಅಕ್ಕಿ ಹಾಕಿ, 1 ಚಮಚ ಬೇಳೆ ಹಾಕಿ, ಜೀರಿಗೆ, ಮೆಣಸು ಮತ್ತು ಜೀರಿಗೆ ಪುಡಿ, ಮೆಣಸು ಪುಡಿ ಹಾಕ್ಬಿಟ್ಟು ಒಂದು 4 ವಿಷಲ್ ಹೊಡ್ಸಿದ್ರೆ ಮೆತ್ತಗಾಗುತ್ತೆ. ಅದನ್ನು ಚೆನ್ನಾಗಿ ತಿಂತಾನೆ. ಸೊ ಅದು ಅವ್ನಿಗೆ ಇಷ್ಟ. ಸೊ ಇಷ್ಟು ಅವನ ಡೈಲಿ ರೊಟೀನ್, ಫುಡ್ ರೊಟೀನ್ ಇದು. ಮಚಾ ಅಷ್ಟೇ ಮಚಾ. ಯಾಕೆ ಮಚಾ? ಏ ಬೀಳ್ತೀಯ ಕಣೋ ಚಿನಿ, ಬೀಳ್ತೀಯ ಮಚ್ಚ, ಪ್ಲೀಸ್ ಹಂಗಾಡ್ಬೇಡ.
ಕಾರಲ್ಲಿ ನಿಂದು ಕಾಲಲ್ಲ ಕಾರ್ ನಿನ್ನ ಕಾರ್ ವೇರ್ ಓ ಎಲ್ಲ ತಾಚಿ ಮಾಡ್ತಿದ್ದವ ಏನು ನೀನೇನು ವಿಡಿಯೋ ಮಾಡ್ತೀಯಾ ಸಾಕು ಸರಿ ಎಲ್ರಿಗೂ ಬಾಯ್ ಮಾಡಿಬಿಡು ಹೋಗ್ಲಿ ಬಾಯ್ ಲೇ ಯಾರಿಗೆ ಬಾಯ್ ಮಾಡಿದೆ ನೀನು ಬಾಯ್ ಗುಡ್ ಕಿಸ್ಸಿ ಲವ್ ಯು ಚಿನ್ನಿ ಮುದ್ದಪ್ಪ ನಂದು ಎಲ್ಲಿ ಹೊರಟೆ ಆಗ್ಲೇ ಚಿನ್ನಿ ಬೀಳಲ್ವೇನೆ ಪುಟ್ಟನ ಮನೇಲೇ ಬಿಟ್ಟು ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ವಿ ಅಂದರೆ ನಾನು ತಿನ್ನಲ್ಲ ಕಾರ್ತಿಕ ಮಾಸ ಆಗಿರೋದ್ರಿಂದ ಮನೇಲಿ ಮಾಡಿರಲಿಲ್ಲ ಸೊ ಶರತ್ಗೆ ಬಿರಿಯಾನಿ ತಿನ್ನಬೇಕು ಅನಿಸಿತ್ತು ಅದೇ ಥರ ಹೊಸದೊಂದು ಹೋಟೆಲ್ ಸ್ಟಾರ್ಟ್ ಆಗಿತ್ತು ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಇವಾಗ ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ದರು ಅವ್ರು ತಿಂತಾಯಿದ್ರು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅವ್ರ ಮುಖ ತೋರಿಸಂಗಿಲ್ವಂತೆ ಸೊ ಹಂಗಾಗಿ ಅವ್ರ ಮುಖ ತೋರಿಸ್ತಾ ಇಲ್ಲ ಅವರು ಬಿರಿಯಾನಿ ತಿಂದರು ನಾನು ಇವಾಗ ಪಾನಿಪುರಿ ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ದೀವಿ ನಾವು ರೆಗ್ಯುಲರಾಗಿ ಹೋಗೋ ಶಾಪ್ ಇದೇನೆ ಗಾಂಧಿ ಸರ್ಕಲಲ್ಲಿದೆ ಗೋಬಿ ಪಾನಿಪುರಿ ಎರಡೂ ಒಬ್ಬರೇ ಅಣ್ಣ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಆ್ಯಂಡ್ ಇವತ್ತು ಸ್ವಲ್ಪ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್